ಅಲ್ಲಿ ಗಣೇಶ ಕೂರಿಸ್ತಾರೆ ಗೈಸ್. ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇಲ್ಲ ಆ ಡ್ರೆಸ್ ನಾನು ಹಾಕೊಂಡಿದ್ದೆ. ನನ್ಗೆ ಅವಾಗ ಹುಟ್ಟಾಗಿಂದ ಇದೆ. ತಿನ್ನೋದ್ರಲ್ಲಾದ್ರೆ ಪಕ್ಕ ಇರ್ತಾನೆ. ಆ ಜುಮ್ಕಿ ಯಾವ್ದೋ ಜುಮ್ಕಿ, ಯಾವ್ದೋ ಕ್ಲಿಪ್ಪಿಗೆ ಯಾವ್ದೋ ಹೂವು. ಅದಕ್ಕೆನಾ ನಮ್ಮ ಅಡ್ವರ್ಟೈಸ್ ರೆಡಿಯಲ್ಲಿ. ಅಲ್ಲಿ ಗಣೇಶ ಕೂರಿಸ್ತಾರೆ ಗೈಸ್. ಅದನ್ನ ನಾನು ನಿಮಗೆ ತೋರಿಸ್ತೀನಿ. ನೀವು ಎಷ್ಟು ವರ್ಷ ನೋಡಿದ್ದೀರಾ ಗಣೇಶ ಇದನ್ನ? ನಾನು ಚಿಕ್ಕವಳಿದ್ದಾಗ ಇದ್ದ ಅಂದ್ರೆ ನಾನು ಹುಡ್ದಾಗಿಂದ ನೋಡ್ತಾನೆ ಇದ್ದೀರಾ? ನನಗೆ ಹುಡ್ದಾಗಿಂದ ಗೊತ್ತಿಲ್ಲ. ನಾನ್ ಗಣೇಶ ಅಂತ ಹೆಸರು ಅಂತ ಗೊತ್ತಾದಾಗಿಂದ ನೋಡಿದ್ದೆ. ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಮುಂಚೆ ಎಲ್ಲ ಪಾರ್ಕಿಂಗ್ ಲಾಟ್ ಅಲ್ಲಿ ಮಾಡ್ತಾ ಇದ್ರು ಗೈಸ್. ಇವಾಗ ಆಚೆ ಕಡೆ ಮಾಡ್ತಾ ಇದ್ದಾರೆ. ಹುಡುಗರು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಇವಳು ತೋರಿಸ್ರಿ ಗೈಸ್. ಇವಳು ನೋಡ್ರಿ ಆರಾಧ್ಯ ಅಂತ. ಹಾಯ್ ಮಾಡು ಆರಾಧ್ಯ. ಯಾರು? ಇದು ವ್ಲಾಗ್ ಯೂಟ್ಯೂಬ್. ಹಾಯ್ ಮಾಡು. ಹಾಯ್ ಮಾಡಿ ನೀನು ಹೋಯ್ತ್ರಿ. ಏನೋ ಮಾಡ್ತವ್ರೆ ಇಲ್ಲೆಲ್ಲ ಲೈಟಿಂಗ್ ಹಾಕಿದ್ರೆ. ಕೆಲವೇ ಕ್ಷಣಗಳಲ್ಲಿ 12 ಗಂಟೆ ಮೇಲೆ ಶ್ರೀ ಇನ್ನು ಬಂದೇ ಇಲ್ಲ ಪೂಜಾ ಕಾರ್ಯಕ್ರಮ ಇರುತ್ತದೆ. ಆದ್ದರಿಂದ ವಸತಿಗೃಹದಲ್ಲಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬಸ್ಥರು ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಗಣೇಶ ವಿಗ್ರಹದ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಸರ್ವರಲ್ಲಿ ಕೋರಿಕೊಳ್ತಿದ್ದೇವೆ. ಚೆನ್ನಾಗಿಲ್ಲ ಅಲ್ಲ. ಮತ್ತೊಮ್ಮೆ ಎಲ್ಲ ವಸತಿಗೃಹದ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ವಸತಿ ಗೃಹ ಅಂತಾರೆ ಗೈಸ್, ಅದು ವಸತಿ ಗೃಹ. ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಎಲ್ಲರಲ್ಲಿ ಮನೆ ಮಾಡ್ಕೊಳ್ತಾ ಇದ್ದೇವೆ. ಹೌದು ಹುಲಿಯಾ, ನಾವು ಅದಿನ್ನು ಪ್ರತಿಷ್ಠಾಪನೆ ಆಗೇ ಇಲ್ಲ. ನಾವು ಪ್ರತಿಷ್ಠಾಪನೆ ಆದಾಗ ಬರ್ತೀವಿ. ಎಲ್ಲ ಗುರು ಪ್ಲೇಸು ಮುಂಚೆ ಮಸ್ತಾಗಿರ್ತಿತ್ತು. ಚಿಕ್ಕಿಷ್ಟು ಇದ್ದವಾಗ ನನ್ ಫೋಟೋ ಅಲ್ಲಿ ಇವಳಂತಿದ್ದು ಗೈಸ್. ನಾನ್ ಜಿಲೇಬಿ ಕಾಂಪಿಟೇಷನ್ ಎಲ್ಲ ಆಡಿಗೆ ಫಸ್ಟ್ ಪ್ರೈಸ್. ಅದೈತೆ, ಆ ಫೋಟೋ ಇದ್ರೆ ತೋರಿಸ್ತೀವಿ. ಅದು ನಾನೇ ಗೈಸ್. ನೀನಲ್ಲ, ನಾನ್ ಗೈಸ್. ಆ ವೈಟ್ ಕಲರ್ ಫ್ರಾಕ್ ಅದು ನಾನ್ ಜಿಲೇಬಿಯಲ್ಲೆಲ್ಲ ಗೆದ್ದಿರೋದು ಗೈಸ್. ವೈಟ್ ಕಲರ್ ಫ್ರಾಕು ಇವಳಿಗೆ ಅಂತ ಗಿಫ್ಟ್ ಕೊಟ್ಟಿದ್ರು ಗೈಸ್. ಅವಳಿನೂ ಚಿಕ್ಕೋಳಲ್ವಾ, ಅವಳಿಗಿನ್ನು 1 ವರ್ಷನೋ 2 ವರ್ಷನೋ ಅಷ್ಟೇ. ಅವಳಿಗೆ ಆಗ್ತಾನೆ ಇಲ್ಲ. ಆ ಡ್ರೆಸ್ ನಾನು ಹಾಕೊಂಡಿದ್ದೆ. ಇವಳದು ಹುಟ್ಟಾಗಿಂದ ಇದೆ ಗೈಸ್. ಬರ್ರೆ ಇದೆ ಇಂತದೇ ಏನಾದ್ರೂ ಚಿಕ್ಕದೇನಾದ್ರೂ ಮಾಡ್ಬಿಡೋದು, ದೊಡ್ಡದ್ ತಗೊಂಡ್ಬಿಡೋದು. ಈ ಡ್ರೆಸ್ ಕೂಡ ನಂದೇ ದುಡ್ಡಿಂದು. ಏನೋ ಕೊಡ್ಸ್ತೀನಿ ಅಂತ ಕರ್ಕೊಂಡ್ ಗೈಸ್. ಆಮೇಲೆ ಪೇ ಮಾಡು ನಿಂತಾನೆ ಬರ್ಡೆ ನಾನೇ ಕೊಡ್ಲಿ ಅಂತ ಅಂತಾಳೆ. ಮತ್ತೆ ಪೇ ಮಾಡಿ ದುಡ್ಡಲ್ಲಿ ಇವಳು ಗೈಸ್. ಇದು ಅವಳು 700 rupees ಡ್ರೆಸ್ ತಗೊಂಡಿದ್ಲು. ಇದು 200 ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಗೈಸ್. ಇದಕ್ಕೆ ತಮಾಷೆ ಅಲ್ಲ. ಇನ್ನು 700 ವಾಪಸ್ ಕೊಡು ಫಸ್ಟ್. ಅದನ್ನ ನಾನು ಕೊಡೋದೇ ಇಲ್ಲ ಗೈಸ್. ಓಕೆ, ನಮ್ಮ ಐರಾವತ ಅಲ್ಲಿ ನಿಂತೈತೆ ನೋಡಿ ಗೈಸ್. ಓಡ್ಸಕ್ಕೆ ಬರಲ್ಲ ಗೈಸ್ ಗಾಡಿನ. ಸುಮ್ನೆ ಬಿಲ್ಡಪ್ ಅಂದ್ರೆ ಬಿಲ್ಡಪ್. ಒಂದ್ ರೌಂಡ್ ಹೋಗಿ ಬರೋಣ. ಇನ್ನೊಂದ್ ರೌಂಡ್ ಏನು ಓಡ್ಸಕ್ಕೆ ಬರಲ್ಲ ಗೈಸ್ ಇವಳಿಗೆ. ಇನ್ನೊಂದ್ ರೌಂಡ್ ಹೋಗಿ ಬರಕ್ಕೆ ನಾವಮ್ಮ ಇವಾಗಿನ ಹೋಗ್ ಬಂದ್ವಿ ಗೈಸ್. ಒಂದ್ ರೌಂಡ್ ಏನು ಅಂತಾರೆ, ಏನು ಬೆಳವಣಿಗೆನೆ ಇಲ್ಲ ದುರ್ಗದಲ್ಲಿ. ನೈಟ್ ಬೆಳವಣಿಗೆ ಇರುತ್ತೆ, ಅವಾಗ ತೋರಿಸ್ತೀವಿ. ಏನು ಸೌಂಡ್ ಇಲ್ಲ ಏನಿಲ್ಲಪ್ಪ. ನಾನು ಫುಲ್ಲು ಖುಷಿಯಾಗಿ ಬಂದ್ರೆ ಇಲ್ಲಿಗೆ. ನಮ್ ರಾಣಿ ನೋಡ್ರಿ, ಇವಳೇ ನಿಜವಾದ ರಾಣಿ. ಯಾವಾಗ್ಲೂ ಗೊರ್ಕಿ ಹೊಡ್ಕೊಂಡ್ ಮನಿಕೊಂಡಿರ್ತ. ಅವಾಗ್ಲೇ ನಾನು ನಿಮ್ಗೆ ರಂಗೋಲಿ ತೋರಿಸಿದೆ. ನಮ್ಮಮ್ಮನ್ ರಂಗೋಲಿ ಚೆನ್ನಾಗಿದ್ಯಾ ಅಥವಾ ಎದುರುಗಡೆ ಮನೆ ಆಂಟಿ ರಂಗೋಲಿ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಾಳೆ ಇವ್ರು ಹಾಕ್ತಾರಂತೆ. 6ರಿಂದ 2 ಗಣೇಶನ್ ಚುಕ್ಕಿ ಇವತ್ತು ಹಾಕ್ಬೇಕಿತ್ತು. ಇವತ್ತು ಇಲ್ಲ, ಸಂಜೆ. ನಾವು ಚಿಕ್ಕವರಿದ್ದಾಗ ಕಾಂಪಿಟೇಷನ್ ಎಲ್ಲ ಮಾಡೋರು ಗೈಸ್. ರಂಗೋಲಿ ಕಾಂಪಿಟೇಷನ್ ನೋಡಿ ಹಾಕ್ತೀನಿ. 6ರಿಂದ 2 ರಂಗೋಲಿ ಗಣೇಶನ್. ನನಗೆ ಬೆಳಿಗ್ಗೆ ಸುಸ್ತಾಗಿತ್ತು, ಸ್ನಾನ ಮಾಡಿದ್ದೀರಾ? ನಾವು ಚಿಕ್ಕವರಿದ್ದಾಗ ರಂಗೋಲಿ ಕಾಂಪಿಟೇಷನ್ ಅಂತೆ, ಡ್ರಾಯಿಂಗ್ ಕಾಂಪಿಟೇಷನ್ ಅಂತೆ, ಜಿಲೇಬಿ ಕಾಂಪಿಟೇಷನ್ ಅಂತೆ, ಆ ತರ ಕಾಂಪಿಟೇಷನ್ ಒಂದ್ರಲ್ಲೂ ಗೆಲ್ಲಲ್ಲ ಗೈಸ್. ಒಂದ್ರಲ್ಲೂ ಗೆದ್ದಿಲ್ಲ. ಜಿಲೇಬಿ ಕಾಂಪಿಟೇಷನ್ ಜಿಲೇಬಿ ಕೊಟ್ಟಿದ್ರು, ಜಿಲೇಬಿ ತಿನ್ಕೊಂಡಿರೋದೇ ನನ್ಗೆ ಸಾಧನೆ. ತಿನ್ನೋದ್ರಲ್ಲಾದ್ರೆ ಪಕ್ಕ ಇರ್ತಾಳೆ ಗೈಸ್. ನಂದು ಕಿತ್ಕೊಂಡ್ ತಿಂತಾಳೆ ಎಲ್ಲ. ಇವಳ ಪೇಸ್ಟ್ರಿ ಕೇಕ್ ಏನಾದ್ರು ಕೊಟ್ಟಿರ್ತಾರಲ್ಲ ಗೈಸ್, ನನಗೆ ಪೇಸ್ಟ್ರಿ ಇಷ್ಟ ಇಲ್ಲ ಅಂತ ಇವಳ ತಿನ್ನೋದೆಲ್ಲ. ಅಪ್ಪ ನಿನಗೆ ಇವಾಗ ಪೇಸ್ಟ್ರಿ ಇಷ್ಟ ಇಲ್ಲ ಅಲ್ಲ?
ಆ ಏನು ಪಾಯಸ ಬೇಕಾ ಕರಿಯಡು ಬೇಕಾ? ಅಮ್ಮ ಇದು ಯಾರಮ್ಮ ಕೊಟ್ಟಿದ್ ಕುಂಕುಮ ಅದು ಸಕ್ಕತ್ತಾಗೈತೆ. ಬೆಳ್ಳಿದು ವಯಸ್ಸ, ಅದು ಬೆಳ್ಳಿದು. ಏನಮ್ಮ ಪಾಯಸ ಮಾಡಮ್ಮ. 2 ಮಾಡು. ಮ್ಯಾಗಿ ಮಾಡ್ಕೋತೀರ ನಾವು ನಾನೇನು ಇವಾಗ. ಓಕೆ ಗೈಸ್, ಅದು ಕೂರಿಸ್ತಾರಂತೆ 12 o'clockಗೆ. ನಾನು 1 o'clockಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಮತ್ತೆ ನಮ್ಮ ಊರಲ್ಲಿ ವಿಶೇಷವಾಗಿರುವಂತದ್ದು ನಮ್ಮಣ್ಣ. ಹಲೋ ಕೇಳ. ಹಾಯ್ ಗೈಸ್, ಬನ್ನಿ ದ್ರಾಕ್ಷಿ ತಿನ್ನೋಣ. ಡ್ರೈ ಫ್ರೂಟ್ಸ್ ತಿನ್ನೋಣ. ಡ್ರೈ ಫ್ರೂಟ್ಸ್ ತಿಂದು ಹೆಲ್ತಿ ಆಗಿದೆ. ಇದು ನನ್ ತಂಗಿ ಇದು ಹೋಗ್ತಾರ ನೋಡಿ ಗೈಸ್. ಒಂದ್ಸರಿ ತಿರುಗ್ತೀರಾ? ಅಪ್ಪ ಎದ್ರಕಂತಾರೆ. ಆ ಜುಮ್ಕಿ ಯಾವ್ದೋ ಕ್ಲಿಪ್ಪಿಗೆ ಯಾವ್ದೋ ಹೂವ ಯಾವ್ದೋ ಡ್ರೆಸ್ ಸೂಪರ್ ಚೆನ್ನಾಗ್ ಕಾಣ್ತಿಲ್ಲ ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ನೀವು ಚೆನ್ನಾಗ್ ಕಾಣ್ತಿಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗ್ ಕಾಣ್ತಿದ್ಯಾ ಅಂತ ನಿನಗೆ ಅನ್ಸ್ಬೇಕಷ್ಟೇ, ನಮಗೆ ಅನ್ಸ್ತಿಲ್ಲ. ಅವಳು ನೋಡಿ ಗೈಸ್ ಗಾಬರಿಯಾಗಿ ನೋಡ್ತಾವಳೆ, ಏನ್ ಮಾತಾಡ್ತಾವಳಿ ಇವಳು ಅಂತ. ನಿಮ್ ಪಾಪನೇನ್ ತೋರ್ಸಿಲ್ಲ ಹೇಳಮ್ಮ. ಎಷ್ಟು ಜನ ಇದಾರೆ ತಾಂಡಿಲ್ಲ ಕಣೆ, ಎಷ್ಟು ಜನ ಇದಾರೆ. ಅಂದ್ರೆ ಪ್ರಸಾದ ತಿನ್ನಕ್ ಬರ್ತಾಳೆ ಗೈಸ್. ದೇವ್ರನ್ನ ನೋಡಿ ಮನೆಗೆ ತಿಂಡಿ ತಿನ್ನೋದೇ ಬೇಕಾಗಿಲ್ಲ ನೋಡಿ ಗೈಸ್. ಎಷ್ಟು ಜನ ತಡೀರಿ, ಇನ್ನೂ ಹತ್ರದಾಗ ಹೋಗ್ತಿವಿ ಕಾಣಿಸುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಒಂದು ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ವಿಡಿಯೋ ಮಾಡ್ರಿ ಅಂತ ಹೇಳ್ಬಿಟ್ಟು ಹಿಂಗ್ ಹೋಗ್ತಾವಳೆ, ಒಳಗ್ ಹೋಗ್ತಾವಳೆ. ಡಮ್ ಡಮ್ ಡಮರುಗ. ಅಂತ ನನಗೆ ನಂದು ತಗೋಬ ಅಂತ ಹೇಳಿದಾಳೆ. ಅಬ್ಬೋ, ದೇವಸ್ಥಾನ ಕ್ಯೂಗಿಂತ ಪ್ರಸಾದದ ಕ್ಯೂ ಎಷ್ಟು ದೊಡ್ಡದಿದೆ ನೋಡಿ ಗೈಸ್. ನಾವು ಆಲ್ರೆಡಿ ಇಸ್ಕೊಂಡ್ಬಿಟ್ಟಿದ್ವಿ ನೋಡಿ ಗೈಸ್. ನಮಕೊಂದ್ ಕಾರೇ ಓಡ್ಸಕ್ ಬರಲ್ಲ, ಇನ್ಸ್ಟ್ರಕ್ಷನ್ ಕೊಡು ಅಂತ ನನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡಿದ್ದಾಳೆ. ಎಷ್ಟು ಪುಕ್ಲಿ ಗೈಸ್. ಯಾಕ ಮೂಲ್ಯ ನೀನ್ ಈ ತರ? ಅದಕ್ಕೇನಾ ನಮ್ಮ ಊರಿನ ಹಿಂದೂ ಮಹಾಗಣಪತಿ ಆಚೆ ಕಡೆಯಿಂದ ಹಿಂಗೈತೆ. ಎಷ್ಟೊಂದು ಜನಗಳೆಲ್ಲ ಬಂದವ್ರೆ. ಇಲ್ಲಿ ಬೇರೆ LED ಲೈಟ್ ಹಾಕವ್ರೆ. ಏನ್ ಹಾಕವ್ರೆ ಇದು ಮೇಲೆ? ಇನ್ನು ಅಡ್ವರ್ಟೈಸ್ ಎಲ್ಲ ಹಾಕ್ಬಿಟ್ಟವ್ರೆ. ನೀವು ಅಡ್ವರ್ಟೈಸ್ ಕೊಡ್ತೀರಾ? ನೋಡಿ ಗೈಸ್, ಆನೆ, ರಾಮ, ಹಸು, ಆಂಜನೇಯ, ಮೇಲೆ ಗಣೇಶ, ಒಳಗಡೆ ಹಿಂಗಿಂದ ಹೋಗ್ಬೇಕಾ ಹಂಗಿಂದ ಹೋಗ್ಬೇಕಾ? ಹಿಂಗಿಂದ ಎಲ್ಲ ಕಂಡ್ರ ಹಂಗಿಂದ ಇದು ಅಡ್ವರ್ಟೈಸ್ LED ಅಲ್ಲಿ. ಜೋರಾಗಿ ಮಾತಾಡು. ಹೆಂಗೆ ಎಷ್ಟು ಜೋರಾಗೆ ಹೇಳಿ ಫ್ರೆಂಡ್ಸ್ ಅಂತ. ನೀನ್ ಹೇಳ್ತಿರೋದೇನು ಕೇಳಿಸ್ತಿಲ್ಲ, ನನಗೆ ಕೇಳಿಸ್ತಿಲ್ಲ. ನವ್ರಿಗೆ ಕೇಳ್ಸುತ್ತೆ. ಅಲ್ಲಿ ನವಿಲ್ ಹಾಕಿದ್ದಾರೆ ಹಿಂದೆ ಕಣೆ, ಇಲ್ಲಿರೋದ್ ಕಣೆ. ಅನ್ಕೊಂಡ್ಬಿಡ್ರಿ ಗೈಸ್, ಡೂಪ್ಲಿಕೇಟ್ ಆನೆ. ಜಂಪ್ ಆಗ್ಬೇಕಾಗಿತ್ತು ನಾವು, ಹಂಗಿಂದಾನೆ ಬರ್ಬೇಕೇನೋ. ಮಸ್ತಾಗೈತೆ. ಅದಕ್ಕೆ ಗೈಸ್ ಹೇಳೋದು ಸ್ವರ್ಗ ನಮ್ ದುರ್ಗ ಅಂತ. ನೋಡಿ, ಸ್ವರ್ಗನೇ ಕೆಳಗಿಳ್ದು ಬಿಟ್ಟಾಯ್ತು. ಹಿಂಗ ಅನ್ಸ್ತಾ ಇದೆ ನಿಮ್ಗೆ? ನಂಗಂತೂ ಸಕ್ಕತ್ ಇಷ್ಟ ಆಯ್ತು ಗುರು. ಹಾರ್ಮೋನಿಯನೇ ಕೆಳಗಿಲ್ದಂಗೈತೆ, ಸ್ವರ್ಗನೇ ಕೆಳಗಿಲ್ದಂಗೈತೆ.
ಊರಲ್ಲಿ ಪುಳಿಯೋಗರೆ ಪ್ರಸಾದ. ಎಷ್ಟು ಜನ ಬರ್ತಾವ್ರೆ ಅಲ್ಲಿದೆಲ್ಲ. ಆ ಕ್ಯೂ ಇಂದ ಹಿಂಗೆ ಹೋಗಿ ಒಳಗಡೆ ಹೋದ್ರೆ ಈ ಕಡೆ ಇದೆ ಗೈಸ್ ಗಣೇಶ. ನೀವು ನೋಡಿದ್ರಲ್ಲ, ಇವಾಗ ಇವರೆಲ್ಲ ಬಂದು ದರ್ಶನ ಮಾಡ್ಕೊಂತ ಇದಾರೆ. ಬನ್ನಿ guys, ಪ್ರಸಾದ ತಿನ್ನೋಣ. ಇವರು ದೇವ್ರಿಗಂತ ಬರಲ್ಲ ಗೈಸ್, ಪ್ರಸಾದಕ್ಕಂತಾನೆ ಬರ್ತಾರೆ. ಬೇರೆ ದೇವ್ರಿಗಾದ್ರೆ ಪ್ರಸಾದ ಅಂತ ಹೇಳ್ಬೋದು, ಈ ದೇವ್ರಿಗೆ ಮಾತ್ರ ನಾನ್ ದೇವ್ರಿಗೆ. ಹಾ ಬೇರೆ ದೇವ್ರಿಗಾದ್ರೆ ಪ್ರಸಾದ ಅನ್ಬೋದು, ಗಣೇಶಂಗ್ ಮಾತ್ರ ಗಣೇಶ ನೋಡಕಂತಾನೆ ಅಂದ್ರೆ ಹಂಗೆ ಪ್ರಸಾದ ಇಸ್ಕೊಂಡ್ವಿ ಅಷ್ಟೇ. ಮಸ್ತ್ ಆಗೈತೆ. ನೈಟ್ ತೋರಿಸ್ತೀವಿ. ಈ ಬ್ಲಾಗ್ ಅಲ್ಲಿ ತೋರ್ಸಲ್ಲ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀವಿ. ಇಲ್ಲ ನಾಳೆ ಮಾಡ್ತಿರ್ತಾರೆ. ಜಾತ್ರೆ ಸ್ಟಾರ್ಟ್ ಆಯ್ತು. ಅಡ್ವರ್ಟೈಸ್ಮೆಂಟ್ ತೋರಿಸಿ ನನಗೆ ಗೈಸ್. ಇಲ್ಲಿ ಚಿಕ್ಕವರಿದ್ದಾಗ ಈ ತರ ಆಟೋ ಸಾಮಾನೆಲ್ಲ ಇಟ್ಟಿದ್ರಲ್ಲ, ನಮ್ಮ ಅಕ್ಕ ಯಾವಾಗ ಅಮ್ಮನೇ ನೀವೊಂದ್ ಕೊಡ್ಸಮ್ಮ ಅಮ್ಮ ಪ್ಲೀಸ್ ಅಮ್ಮ ಚೌಚೌ ಕೊಡ್ಸಮ್ಮ ಇದ್ ಕೊಡ್ಸಮ್ಮ ಅಂತ ಹಠ ಮಾಡ್ಕೊಂಡಿದ್ಲ ಓಡಲ್ಲ. ಎಂತದು ಇಲ್ಲ. ನಾವು ಚಿಕ್ಕವರಿದ್ದಾಗ ಇದ್ದು ಗಣಪತಿ ನೋಡಕ್ಕೆ ಬರ್ತಿರ್ಲಿಲ್ಲ. ಏನ್ ಸುಳ್ಳು ಹೇಳ್ತಾರೆ. ಇಷ್ಟು ಜನ ಇನ್ನು ಇವಾಗ ಸ್ಟಾರ್ಟ್ ಅಷ್ಟೇ. ಹೋಗ್ತಾ ಹೋಗ್ತಾ ಜಾಸ್ತಿನೇ ಆಗ್ತಾರೆ. ಇಲ್ಲೆಲ್ಲ ಜನ ಇರ್ತಾರೆ. ಸಂಜೆ ವಾರನ ಈಗ ಹಿಂದೂ ಮಹಾಗಣಪತಿ ನೈಟ್ ಟೈಮ್ ಅಲ್ಲಿ ಹೆಂಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಯಾಕೆ ಹಿಂದೂ ಮಹಾಗಣಪತಿ ಇಷ್ಟನಾ, ನೈಟ್ ಹಿಂದೂ ಮಹಾಗಣಪತಿ ಇಷ್ಟನಾ? ನನಗೆ ಗಣಪತಿ ಅಂದ್ರೇನೆ ಇಷ್ಟ. ಅದು ಯಾವಾಗಾದ್ರೂ ಇರ್ಲಿ. ನನ್ಗೆ ಈ ತರ ಎಲ್ಲ ಲೈಟಿಂಗ್ಸ್. ಒಂದ್ ನಿಮಿಷ ತಡೀರಿ, ಬ್ರೈಟ್ನೆಸ್ ಕಮ್ಮಿ ಮಾಡ್ಬಿಡ್ತೀನಿ. ನಿಮ್ಗೆ ಚೆನ್ನಾಗಿ ಕಾಣುತ್ತೆ. ನೈಟ್ ಟೈಮು ಚೆನ್ನಾಗಿರುತ್ತೆ, ಪಣಪಣ ಅಂತಿರುತ್ತೆ. ಸೊ ನಮಗೂ ಅಷ್ಟೇ. ಆ ಕಡೆಯಿಂದ ಹೋಗ್ಬೇಕಿತ್ತು, ಆ ಕಡೆಯಿಂದ ಮಚ್ಚಿ ಹತ್ರನೇ ಅನ್ಬೋದು. ಎಷ್ಟು ಜನ ನೈಟ್ ಟೈಮಲ್ಲಿ ಇದ್ದಾರೆ ನೋಡಿ. ಇಯರಿಂಗ್ಸ್ ಬೇಕಿರಿ, ಇಯರಿಂಗ್ಸ್ ತಗೊಳ್ಳಿ. ಆಟ ಸಾಮಾನು ಬೇಕಾ, ಆಟ ಸಾಮಾನು ತಗೊಳ್ಳಿ. ನನ್ನ ತಂಗಿ ಬೇಕಾ, ನನ್ನ ತಂಗಿನ ತಗೊಳ್ಳಿ. ಅಕ್ಕ ಇದ್ರಲ್ಲಿ ಬ್ರೈಟ್ನೆಸ್ ಕಡಿಮೆ ಕೊಡ, ಲೈಟಿಂಗ್ ಹೆಂಗ್ ಬರ್ತೈತೆ, ಏನೋ ಬುದ್ಧಿ ಇಲ್ಲ ಏನಿಲ್ಲ ಹೆಂಗ್ ಮಾಡ್ತಾರೆ ಅಂತ ನೋಡೆ ನೋಡು. ಅದೇನಕ್ಕೆ ಅದು ನಿನ್ ಮುಖ ಹಿಂಗ್ ತೋರ್ಸ್ ತಕ್ಷಣ ಜಾಸ್ತಿ ಬರುತ್ತೆ. ನಿನ್ ಮುಖ ತೋರ್ಸ್ ತಕ್ಷಣ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನಾದ್ರು ಕೊಡ್ಸಮ್ಮ ಅಂತ ನಮ್ಮ ಅಮ್ಮನ ಹತ್ರ ಅಳ್ತಿದ್ದೆ. ಸಿಕ್ಕೊಂಡಿದ್ದಾರೆ ಎಲ್ಲಿ ಎಲ್ಲ ಕಡೆ. ಅಮ್ಮ ಪ್ಲೀಸ್ ಇದು ಕೊಡ್ಸಿ, ಇಲ್ಲಾಂದ್ರೆ ನನ್ ಮನೆಗೆ ಬರಲ್ಲ ಅಂತ ಎಲ್ಲ ಕೊಡ್ಕೊಂಡಿದ್ದೀನಿ ರೋಡಲ್ಲಿ. ಎಂತದು ಇಲ್ಲ ಗೈಸ್. ನಾನು ಚಿಕ್ಕವಳಿದಾಗ ಹಿಂದೂ ಮಹಾಗಣಪತಿಗೆ ಬರಲ್ಲ ಅಂತ ಬರ್ತಿರ್ಲಿಲ್ಲ ಅಂತ ಹೇಳ್ತಿದ್ದೀರಿ. ಸುಳ್ಳು ಗಾಯ್ಸ್. ಎಷ್ಟು ಜನ ಇದಾರ. ಅಯ್ಯೋ, ಇವರೆಲ್ಲ ಏನ್ ಮಾಡ್ತಿರ್ತಾರಪ್ಪ. ಜಾತ್ರೆನೇ ಆಗೈತಲ್ಲ ಸೀದಾ. ಅದ್ ಎಷ್ಟು ಗೊತ್ತಾ? ಕೇಳಿದ್ರೆ ಬರೀ 20 ರೂಪಾಯಿ ಹೇಳ್ತಾರೆ ಗೈಸ್. ನಿಜ ಕೇಳಬೇಕಿದ್ರೆ 20 ರೂಪಾಯಿನಾ? ಕೇಳು. ಒಂದ್ 0 ಅಷ್ಟೇ. 200 ರೂಪಾಯಿ ಯಾರು ಹೇಳ್ತಾರೆ? ನನ್ಗೆ ಇದು ಇಷ್ಟ ಗೈಸ್. ನನಗೆ ಕೊಡು. ಚಿಕ್ಕ ಮಕ್ಳ ಹತ್ರ ಎಲ್ಲ ಆಟ ಮಾಡ್ತಾ. ಗೊತ್ತಾಗಲ್ಲ, ಚಿಕ್ಕ ಮಕ್ಳ ಹತ್ರ ಎಲ್ಲ ಇದ್ ಮಾಡ್ತಾರ. ತೋರ್ಸಿದ ಅಡ್ವರ್ಟೈಸ್ಮೆಂಟ್ ಪೀಪಲ್ ಇನ್ನೂ ಇದು ಅಡ್ವರ್ಟೈಸ್ಮೆಂಟೇ ಮಾಡ್ಕೊಂಡಿದ್ದಾರೆ ನೋಡಿ ಗೈಸ್. ಗೋಲ್ಡ್ ಸಿಲ್ವರ್ ಏನೋ ಬೇರೆ. ನಮ್ ಸ್ವರ್ಗ ಕೆಳಗೆ ಇಳ್ದಿರಂಗೈತೆ ಗೈಸ್. ಪಟಾಕಿ ಹೊಡಿತವ್ರೆ ಗ್ಯಾಪಲ್ಲಿ. ನೈಟ್ ಟೈಮಲ್ಲಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಅಮ್ಮ 7 ಗಂಟೆಗೆ ಬಂದಿರೋದು, ಇವಾಗ 8 ಗಂಟೆ. ಅಮ್ಮ ಇಲ್ಲಿ ಫೋಟೋ ಅಂತ
ಹಾಯ್ ಮಾಡಿ. ಎಷ್ಟೊತ್ತೆ ಹೋಗಿದ್ದು ನೀವು? ಎಷ್ಟು ಗಂಟೆಗೆ ಹೋಗಿದ್ದು? ಎಷ್ಟು ಗಂಟೆ ಹೊರಗೆ ಬಂದಿರೋದು? 8:30 ಹೋಗಿದ್ವಿ, 9 ತಾನೇ ಹೊರಗೆ ಬಂದಿದ್ವಿ. ಇವಾಗ ಇವಾಗ 8 ಗಂಟೆ ಆಗಿಲ್ಲ, 7 ಗಂಟೆ ಹೋಗಿರೋದು, 8ವರೆಗೆ ಬಂದಿರೋದು. ನನ್ನ ಸ್ಟಡಿ ಟೈಮ್ 8:30. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಹಿಂದೂ ಮಹಾಗಣಪತಿಗೆ ಬರೋವರೆಗೆ ಮರಿಬೇಡಿ. ಬಾಯ್ ಬಾಯ್.